ಭಾರತದ ಮೇಲಿನ ದಾಳಿಗೆ ಪ್ಲಾನ್ ಮಾಡಿದ್ದು ನವಾಜ್ ಶರೀಫ್. ಭಾರತದ ಮೇಲಿನ ಪಾಕಿಸ್ತಾನದ ದಾಳಿಯ ಕ್ರೆಡಿಟ್ ಅನ್ನು ನವಾಜ್ ಶರೀಫ್ಗೆ ನೀಡಲಾಗಿದೆ. ಲಂಡನ್ನಲ್ಲಿರುವಂತಹ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಈತ ಪ್ಲಾನ್ ಮಾಡಿಕೊಟ್ಟಿದ್ದು ಇದೆಲ್ಲವನ್ನು. ಕೋರ್ಟ್ ಕೇಸ್, ಜೈಲು ವಾಸ ಬೇಡ ಅಂತ ಸದ್ಯ ಈ ನವಾಜ್ ಶರೀಫ್ ಈಗ ಲಂಡನ್ನಲ್ಲಿ ವಾಸ ಇದ್ದಾರೆ. ಸೊ ಲಂಡನ್ನಲ್ಲಿ ಕುಳಿತುಕೊಂಡು ಈತ ಭಾರತದ ವಿರುದ್ಧ ಈ ಥರ ಪ್ಲಾನ್ ಮಾಡಿ ಅಟ್ಯಾಕ್ ಆಗೋ ಹಾಗೆ ಮತ್ತು ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗೋ ಹಾಗೆ ಮಾಡಿದ್ದೇ ಈ ನವಾಜ್ ಶರೀಫ್ ಅಂತೆ. ಅದಾದಮೇಲೆ ಯಾವಾಗ ಭಾರತ ರೌದ್ರ ರೂಪ ತಾಳ್ತೋ ಅದಾದಮೇಲೆ ದಾಳಿ ಬೇಡ, ರಾಜಿ ಮಾಡಿಕೊಳ್ಳಿ ಅಂತಾನೂ ಪಾಕಿಸ್ತಾನದ ಸದ್ಯದ ಪ್ರಧಾನಿ ಶರೀಫ್ಗೆ ಸಲಹೆ ಕೊಟ್ಟಿದ್ದು ಇದೇ ನವಾಜ್ ಶರೀಫ್ ಅಂತೆ. ದೊಡ್ಡನ್ನ ಹೇಳಿದ ಹಾಗೇನೆ ತಮ್ಮ ಶಹಬಾಜ್ ಶರೀಫ್ ಅದನ್ನ ಜಸ್ಟ್ ಫಾಲೋ ಮಾಡಿರೋದು ಅನ್ನೋದು ಮಾಹಿತಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದ ಕ್ರೆಡಿಟ್ಟು ಪಾಕ್ನ ಮಾಜಿ ಪ್ರಧಾನಿ ನವಾಜ್ ಶರೀಫ್ಗ. ಅಣ್ಣನ ತಾಳಕ್ಕೆ ತಕ್ಕಂತೆ ತಮ್ಮ ಕುಣಿದಿದ್ದೆ ಇವತ್ತು ಪಾಕಿಸ್ತಾನದ ಈ ಪರಿಸ್ಥಿತಿಗೆ ಕಾರಣನಾ? ಹೌದು ವಿಜಯ್, ಈಗ ಪಾಕಿಸ್ತಾನದ ಮುಸ್ಲಿಂ ಲೀಗ್ ನ ಪಾರ್ಟಿಯ ನಾಯಕರುಗಳು ಈಗ ಪಾಕಿಸ್ತಾನ ಭಾರತದ ಮೇಲೆ ನಡೆಸಿದಂತ ಡ್ರೋನ್ ದಾಳಿ ಆಗ್ಬೋದು ಮತ್ತು ಮಿಸೈಲ್ ದಾಳಿಗಳಾಗ್ಬೋದು, ಈ ಎಲ್ಲಾ ಪ್ಲಾನ್ ಗಳನ್ನ ರೂಪಿಸಿದ್ದು ಶಹಬಾಜ್ ಶರೀಫ್ ಅಲ್ಲ, ಬದಲಿಗೆ ನವಾಜ್ ಶರೀಫ್ ಅನ್ನುವ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಈಗ ನವಾಜ್ ಶರೀಫ್ ಅವರು ಪಾಕಿಸ್ತಾನದ ಮಾಜಿ ಪ್ರಧಾನಿ, ಸದ್ಯ ಲಂಡನ್ ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಪಾಕಿಸ್ತಾನದಲ್ಲಿ ಅವರ ವಿರುದ್ಧ ಬೇರೆ ಬೇರೆ ಕೇಸುಗಳು ದಾಖಲಾಗಿವೆ. ಪಾಕಿಸ್ತಾನದಲ್ಲಿ ಜೈಲಿಗೂ ಕೂಡ ಹೋಗಿದ್ರು. ಅದಾದ ಬಳಿಕ ಅನಾರೋಗ್ಯದ ಕಾರಣವನ್ನ ನೀಡಿ ಕೋರ್ಟ್ ನಿಂದ ಜಾಮೀನನ್ನ ಪಡ್ಕೊಂಡು ಲಂಡನ್ಗೆ ಚಿಕಿತ್ಸೆಗಾಗಿ ತೆರಳಿದಂತವರು ವಾಪಸ್ ಪಾಕಿಸ್ತಾನಕ್ಕೆ ಬಂದಿಲ್ಲ. ಅಣ್ಣ ಲಂಡನ್ಗೆ ಸ್ವಯಂ ಗಡಿಪಾರಾದ ಬಳಿಕ ಇಲ್ಲಿ ತಮ್ಮ ಶಹಬಾಜ್ ಶರೀಫ್ ಅವರು ಅಧಿಕಾರದ ಗದ್ದಿಗೆಯನ್ನ ಹಿಡಿದಿದ್ದಾರೆ. ಈಗ ಶಹಬಾಜ್ ಶರೀಫ್ ಅವರು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಈ ತರದ ಮಹತ್ವದ ತೀರ್ಮಾನಗಳನ್ನ ಅಣ್ಣನ ಮಾತನ್ನ ಕೇಳೇ ತೆಗೆದುಕೊಳ್ತಾರೆ. ಈಗ ಪಾಕಿಸ್ತಾನ ಭಾರತದ ಮೇಲೆ ನಡೆಸಿದಂತಹ ಡ್ರೋನ್ ದಾಳಿ ಮತ್ತು ಮಿಸೈಲ್ ದಾಳಿಯನ್ನ ಪ್ಲಾನ್ ಅನ್ನ ರೂಪಿಸಿದ್ದು ಅದರ ಹಿಂದಿರ್ತಕ್ಕಂಥ ಶಕ್ತಿ ಈ ನವಾಜ್ ಶರೀಫ್ ಅಂತ ಹೇಳಿ ಈಗ ಪಾಕಿಸ್ತಾನದ ಮುಸ್ಲಿಂ ಲೀಗ್ ನ ನಾಯಕರುಗಳೇ ಹೇಳ್ತಾ ಇದ್ದಾರೆ. ಹೀಗಾಗಿ ಅಣ್ಣ ಹೇಳಿದಂತೆನೆ ತಮ್ಮ ಶಹಬಾಜ್ ಶರೀಫ್ ಕೇಳಿದ್ದಾರೆ. ಕೊನೆಗೆ ಅಣ್ಣ ನವಾಜ್ ಶರೀಫ್ ಅವರೇ ಭಾರತದೊಂದಿಗೆ ಈಗ ಯುದ್ಧ ಬೇಡ, ರಾಜೀನಾಮೆ ಮಾಡ್ಕೊಳ್ಳಿ, ಶಾಂತಿಯ ಮಾತುಕತೆಯನ್ನ ನಡೆಸಿ ಅನ್ನೋ ಒಂದು ಸಲಹೆಯನ್ನು ಕೂಡ ತಮ್ಮ ಶಹಬಾಜ್ ಶರೀಫ್ಗೆ ಕೊಟ್ಟರಂತೆ. ಅದರಾದ ಬಳಿಕವೇ ಪಾಕಿಸ್ತಾನ ಭಾರತದ ಮುಂದೆ ಕದನ ವಿರಾಮದ ಪ್ರಸ್ತಾಪವನ್ನ ಇಟ್ಟಿದೆ. ಹೀಗಾಗಿ ಈಗ ಭಾರತದ ಮೇಲೆ ಪಾಕ್ ನಡೆಸಿದಂತ ದಾಳಿಯ ಕ್ರೆಡಿಟ್ ಅನ್ನ ಪಾಕಿಸ್ತಾನ ಮುಸ್ಲಿಂ ಲೀಗ್ ನ ಪಾರ್ಟಿಯ ನಾಯಕರೆಲ್ಲರೂ ಕೂಡ ಹಿರಿಯಣ್ಣ ನವಾಜ್ ಶರೀಫ್ಗೆ ಕೊಡ್ತಾ ಇದ್ದಾರೆ. ನವಾಜ್ ಶರೀಫ್ ಲಂಡನ್ ನಲ್ಲೇ ಕುಳಿತುಕೊಂಡೇ ಭಾರತದ ವಿರುದ್ಧದ ದಾಳಿಯ ಷಡ್ಯಂತ್ರವನ್ನ ರೂಪಿಸಿದ್ದಾರೆ. ಅದ ಒಂದು ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಎಲ್ಲೆಲ್ಲಿ ದಾಳಿ ನಡೆಸಬೇಕು, ಹೇಗೆ ದಾಳಿ ನಡೆಸಬೇಕು ಮತ್ತು ಯಾರ್ಯಾರಿಂದ ನೆರವನ್ನ ಪಡ್ಕೊಳ್ಬೇಕು ಅನ್ನುವ ಪ್ಲಾನ್ಗಳನ್ನ ರೂಪಿಸಿ ಅದನ್ನ ತಮ್ಮನಿಗೆ ಹೇಳಿ ಜಾರಿಗೊಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಈಗ ಪಾಕಿಸ್ತಾನ ಮುಸ್ಲಿಂ ಲೀಗ್ ಪಾರ್ಟಿಯ ನಾಯಕರುಗಳೇ ಕೊಟ್ಟಿದ್ದಾರೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.